Welcome to Lucky Umesh 84 Automobile Reviews. ಯಾರಾದ್ರೂ ಮಾಡಲ್ ಗಾಡಿ ಅದ್ರಲ್ಲಿ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ನನ್ನ ಹತ್ರ ಬರೀ 20,000 ಕಿಲೋಮೀಟರ್ ಓಡಿರೋದು ಒಂದು ಸೆಲ್ಲಾರಿಯೋ ಗಾಡಿ ಇದೆ ZX ಪ್ಲಸ್ ಅಂದ್ಬಿಟ್ಟು 2024 ಮಾಡಲ್ ಬರೀ 20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಯಾರಾದ್ರೂ ಲೋ ಮಾಡಲ್ ಅಲ್ಲಿ ಲೋ ಪ್ರೈಸ್ ಅಲ್ಲಿ ಗಾಡಿ ಹುಡುಕ್ತಾ ಇದೆ ಬರೀ 1,80,000 ರೂಪಾಯಿಗೆ ವ್ಯಾಗ್ನರ್ ಸಿಗ್ತಾ ಇದೆ ನೋಡಿ ಸರ್. 2009 ಮಾಡಲ್ ಸಿಂಗಲ್ ಓನರ್ ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಜಸ್ಟ್ 60,000 ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಹಾಗೆ ಮತ್ತೊಂದು ಇನ್ನೋವಾ ಇದೆ, ಇದು ಬಂದು 2012 ಮಾಡಲ್ ಸಿಂಗಲ್ ಓನರ್ 1,80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ, ಡೀಸೆಲ್ ಕಾರ್. ಯಾರಾದ್ರೂ ಲೋ ಬಡ್ಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇರೋ ಒಂದು ಆಲ್ಟೋ 800 ಇದೆ, 2021 ಮಾಡಲ್ ಬರೀ 40,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ಗಾಡಿ. Hyundai i20 Magna 2010 ಮಾಡಲ್ ಬರೀ 2,50,000. ಸ್ನೇಹಿತರೆ, ಮೊದಲನೇ ನೀವು ನೋಡ್ತಾ ಇರಬಹುದು ಟೊಯೋಟಾ ಇನೋವಾ. ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್, ಇದು ಟೊಯೋಟಾ ಇನೋವಾ ವಿ ವರ್ಷನ್ 2013 ಮಾಡಲ್ ಆಗಿದೆ, ಥರ್ಡ್ ಓನರ್ ಗಾಡಿ. ಎಸ್ ಸರ್. ಕಿಲೋಮೀಟರ್ ಬಂದು ಬರೀ 2,10,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಅಲೋಯ್ಸಿರೋ ಅಂತ ಗಾಡಿ. ಓಕೆ. ಇದ್ರ ಬೆಲೆ ಬಂದು 7,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸ್ಮಾಲ್ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಸೊ ಸ್ಮಾಲ್ ನೆಗೋಷಿಯೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಟೊಯೋಟಾ ಇನೋವಾ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಯಾರಿಗೆಲ್ಲ ಬೇಕು ಟೊಯೋಟಾ ಇನೋವಾ ಡೈರೆಕ್ಟ್ ಬಂದು ಶೋರೂಮ್ ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲ ಅಂತ ನಾವು ಹೇಳ್ಬೋದು ಸರ್. ರೆನಾಲ್ಟ್ ಡಸ್ಟರ್ 110 PS RXZ ಓಕೆ 2016 ಮಾಡಲ್ ಬರೀ 1,00,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಓಕೆ. ಇದ್ರ ಬೆಲೆ ಬಂದು ಬಜಾರ್ 6 ಲಕ್ಷ ಇದೆ. ಓಕೆ. ನಾನು 5.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ನೋಡಿ ಸರ್ ಗಾಡಿ. ಸೊ 5.5 ಲಕ್ಷ ಲೋನ್ ಸರ್. ಲೋನ್ 80% ಲೋನ್ ಮಾಡ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ. ಸೊ ಪ್ರೊಫೈಲ್ ಚೆನ್ನಾಗಿದೆ, 80% ಲೋನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಅಂತ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದು ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿ ಸ್ನೇಹಿತರೆ. ಯಾರು ನೋಡ್ತಾ ಇದ್ದಾರೆ ಡಸ್ಟರ್ ಡೈರೆಕ್ಟ್ ಬಂದು ಶೋರೂಮಲ್ಲಿ ನೀವು ಮಾತಾಡ್ಬೋದು. ಹಾಗೆ ಮತ್ತೊಂದು ಗಾಡಿ ನೀವು ನೋಡ್ತಾ ಇರ್ಬೋದು. ಯಾವ ಸರ್ ಇದು ಗಾಡಿ? Hyundai i20 Magna. ಎಸ್ ಸರ್. ಲೋ ಮಾಡಲ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾರೆ. ಒಂದು ಒಳ್ಳೆ ಗಾಡಿ ಇದೆ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ ಮೇಲೆ. ಹಾಗೆ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಸರ್. ಬ್ಯೂಟಿ ಅಂತಾನೆ ಹೇಳ್ಬೋದು ಸರ್. ಖಂಡಿತ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ಕಿಲೋಮೀಟರ್ ಬಂದು ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. ಮಾಡಲ್ 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, 1,80,000 ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 2,70,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಒಂದು 2,60,000 ಗಾಡಿ ಕೊಟ್ಬಿಡ ನೋಡಿ ಸರ್. ಸೊ 2,60,000 ಲೋನ್ ಆಗ್ಬೋದು ಸರ್ ಗಾಡಿ? ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್ ಅಲ್ಲಿ ತಗೊಬೇಕು. ಸೊ ಫುಲ್ ಕ್ಯಾಶ್ ಅಲ್ಲಿ ಆಗುತ್ತೆ, ಕ್ಯಾಶ್ ಅಂಡ್ ಕ್ಯಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 2,60,000 ದೊಡ್ಡ ಬಜೆಟ್ ಅಂತಾನೆ ಇಲ್ಲ. ಈ ಗಾಡಿಗೆ ಒಂದು 2,60,000 ಕಡಿಮೆ ಆಯ್ತು. ಯಾರೆಲ್ಲ ನೋಡ್ತಿದ್ರೆ ಡೈರೆಕ್ಟ್ ಆಗಿ ಬಂದು ಕಾರ್ 77 ಮಾತಾಡ್ಬೋದು. ಹಾಗೆ ಮತ್ತೊಂದು ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಆಲ್ಟೋ 800 ಅಂತ ಹೇಳ್ಬೋದು ಸರ್. ಈ ಗಾಡಿ ಬಗ್ಗೆ ಆಲ್ಟೋ 800 ಮಾಡಲ್ ಗಾಡಿ ಬೇಕು, ಕಡಿಮೆ ಓಡಿರೋದು ಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಗಾಡಿ ಇದೆ ಸರ್. ಆಲ್ಟೋ 800 2021 ಮಾಡಲ್ 40,000 ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ ಇದು. ಓಕೆ. ಸಿಂಗಲ್ ಓನರ್ ಆಗಿದೆ. LXI ಆಪ್ಷನಲ್ ಅನ್ಬಿಟ್ಟು ಇದ್ರ ಬೆಲೆ ಬಂದು 3,50,000 ಹೇಳ್ತಾ ಇದೀನಿ. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸ್ಮಾಲ್ ನೆಗೋಷಿಯಬಲ್ ಒಂದು ಸಣ್ಣ ಫ್ಯಾಮಿಲಿಗೆ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಮೇಂಟೆನೆನ್ಸ್ ಎಲ್ಲ ಟೂ ವೀಲರ್ ತರ ಅಲ್ವಾ ಸರ್ ಇದೆಲ್ಲ? ಸರ್, ಟೂ ವೀಲರ್ಸ್ ಅಂತ ಹೇಳ್ಬೋದು. ವೆಲ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಅಂತಾನೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಗಾಡಿ. ಯಾರೆಲ್ಲ ನೋಡ್ತಿದ್ದಾರೆ ಸ್ನೇಹಿತರೆ ಬಂದು ಮಾತಾಡಿದ್ರೆ ಬೆಸ್ಟ್ ಪ್ರೈಸ್ ಆಗ್ಬೋದು. ಮತ್ತೊಂದು ನೀವು ಸೆಲೆರಿಯೋ ನೋಡ್ತಾ ಇರ್ಬೋದು, ರೆಡ್ ಕಲರ್ ಬ್ಯೂಟಿ. ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು ಮಾರುತಿ ಸೆಲೆರಿಯೋ ZXi ಪ್ಲಸ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಎಸ್ ಸರ್. ಓಕೆ. ಇದು ಬಿಟ್ಟು ನೆಕ್ಸ್ಟ್ ಯಾವ್ದು ಇದರಲ್ಲಿ ಟಾಪ್ ಎಂಡ್ ಅಂತ ಬರಲ್ಲ. ಎಸ್ ಸರ್. ಇದು ಮಾಡಲ್ ಬಂದು 2024 ಮಾಡಲ್ 2024 ಮಾಡಲ್. ಕಿಲೋಮೀಟರ್ ಬಂದು ಬರೀ 20,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಸಿಂಗಲ್ ಓನರ್ ಆಗಿದೆ ಗಾಡಿ. ಇದ್ರ ಬೆಲೆ ಬಂದು ನಾನು 6,20,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಒಂದು 6 ಲಕ್ಷವರೆಗೂ ಮಾಡ್ಕೊಡೋಣ ಸರ್. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸ್ನೇಹಿತರೆ ಬಂದು ನೋಡೋದ್ರಿಂದ ನಿಮಗೆ ನೀವು ಜಸ್ಟ್ 1 lakh ಲೋನ್, 1 lakh ಕ್ಯಾಶ್, 1 lakh ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ. ಸೊ ಉಳಿದ ಲೋನ್ ಆಗುತ್ತೆ. ಯಾರೆಲ್ಲ ವೇಟ್ ಮಾಡ್ತಿರೋದ್ರ ಫ್ರೆಂಡ್ಸ್, ದಯವಿಟ್ಟು ಬೇಗ ಬನ್ನಿ. ಬೇಗ ಅಂತೂ ಯಾವ ನೀವು ತಗೊಳ್ಬಹುದು ಸರ್. ಮತ್ತೊಂದು ನೀವು ನೋಡ್ತಾ ಇರೋದು ವ್ಯಾಗನರ್. ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2009 ಮಾಡಲ್ ಸಿಂಗಲ್ ಓನರ್ ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಈ ಗಾಡಿ. ಎಸ್ ಸರ್. ರೆಡ್ ಕಲರ್ ಒಂದೇ ಒಂದು ಸ್ಕ್ರಾಚ್ ಕೂಡ ಇಲ್ಲ, ಹಾಗೆ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಗಾಡಿ ನೀವು ವಿಡಿಯೋದಲ್ಲಿ ತೋರಿಸಬಹುದು ಕಸ್ಟಮರ್ಗೆ. ಗಾಡಿ ನಿಮ್ಗೆ ವಿಡಿಯೋದಲ್ಲಿ ಯಾವ ತರ ಇರುತ್ತೆ, ಲೈವ್ ಅಲ್ಲಿ ಬಂದ್ರು ನಿಮ್ಗೆ ಗಾಡಿಗಳು ಅದೇ ತರ ಇರುತ್ತೆ. ಎಸ್ ಸರ್. ಇದ್ರ ಬೆಲೆ ನಾನು ಹೇಳ್ತಾ ಇರೋದು ಬಜಾರ್ಲಿ 2 ಲಕ್ಷ ಹೇಳ್ತಾ ಇದೀನಿ. 1,80,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಫ್ರೆಶ್ FC ಮಾಡ್ಕೊಡ್ತೀನಿ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ, 1 ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೀನಿ, ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ ಸರ್. ಸೊ ಟ್ರಾನ್ಸ್ಫರ್ ಕೂಡ ಆಗುತ್ತೆ ವಿತ್ ಎಲ್ಲ ಇನ್ಕ್ಲೂಡಿಂಗ್ 180 ಅಂತ ಹೇಳ್ತಾರೆ. 180 ಫೈನಲ್. ಸೊ 180 ಫೈನಲ್ ಆಗುತ್ತೆ. ವ್ಯಾಗನರ್ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡಬಹುದು ನಿಮಗೆ ಒಂದು ಕಾರ್, ನಮ್ಮ ಕಾರ್ 77 ಅಲ್ಲಿ. ಮತ್ತೊಂದು ನೀವು ನೋಡ್ತಾ ಇರೋದು ಒಂದು ಸಡನ್ ಗಾಡಿ ಅಂದ್ರೆ ವರ್ಣ. ಮತ್ತೊಂದು ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ವರ್ಣ ಫ್ಲೂಡಿಕೋ ಡೀಸೆಲ್ ಕಾರು. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತಾನೆ ಹೇಳ್ತೀನಿ. ಫ್ಲೂಡಿಕೋ ಬಜಾರ್ ಅಲ್ಲಿ ತುಂಬಾ ಗಾಡಿಗಳು ಇರೋದು ಕಡಿಮೆ. ಇದು ಡೀಸೆಲ್ ಕಾರು. 2012 ಮಾಡಲ್ EX ವೇರಿಯಂಟ್. ಟಾಪ್ ಎಂಡ್ ಏನೇನ್ ಇರ್ಬೇಕು ಎಲ್ಲಾ ಆಪ್ಷನ್ ಇದೆ ಸರ್. ಒಂದು ಮ್ಯಾಗ್ಯುಲ್ ಒಂದು ಬರಲ್ಲ ಅಷ್ಟೇ. AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲರ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಡಿಫಾಗರ್, ಪ್ರತಿಯೊಂದು ಆಪ್ಷನ್ ಇದೆ. 4ಕ್ಕೆ 4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್. ಗಾಡಿ ಅಂತ ಎಕ್ಸಲೆಂಟ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನು ಹೇಳ್ತೀನಿ. ಇದ್ರ ಬೆಲೆ ಬಂದು 3,75,000 ಹೇಳ್ತಾ ಇದೀನಿ. 3,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಇದನ್ನ ಲೋನ್ ಆಗ್ಬೋದಾ ಸರ್ ಗಾಡಿ ಮೇಲೆ?
ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಪ್ರೈವೇಟ್ ಲೋನ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ವರ್ಣ ನೋಡ್ತಾ ಇದ್ರೆ ನಮ್ಮ ಕಾರ್ 77 ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಅರೆ ಸರ್, ಈ ಗಾಡಿ ಬಗ್ಗೆ ಹೇಳ್ತೀರಾ ಸರ್? ಟೊಯೋಟಾ ಇನೋವಾ 2012 ಮಾಡಲ್ ಸಿಂಗಲ್ ಓನರ್, ಕಿಲೋಮೀಟರ್ ಬಂದು ಬರೀ 1,80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಜಿ ವೇರಿಯಂಟ್ ಸರ್. ಇದು ಬೆಲೆ ಬಂದು 7,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸೊ ಫೈನಲ್ ಸರ್ 7 ವರೆಗೂ ಮಾಡ್ಕೊಡೋಣ ಸರ್, ನಿಮ್ಮ ವ್ಯೂವರ್ಸ್ ಯಾರಾದ್ರೂ ಬಂದ್ರೆ. ಸೊ 7 to 7 ಲ್ಯಾಕ್ ವರೆಗೂ ಆಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಈ ಗಾಡಿ ಕೂಡ ನಿಮ್ದಾಗ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ವೋಕ್ಸ್ವ್ಯಾಗನ್ ಪೋಲೋ 1.5 ಲೀಟರ್ TDI ಡೀಸೆಲ್ ಕಾರು, ಹೈಲೈನ್. ಎಸ್ ಸರ್. ಅದರಲ್ಲೂ 2015 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಓಡಿರೋದು ಬಂದು ಬರೀ 75,000 ಕಿಲೋಮೀಟರ್ ಅಷ್ಟೇ. ಓಕೆ. ಬಜಾರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಪೋಲೋ. ಸರ್. ಅದರಲ್ಲೂ 1.5 ಲೀಟರ್. ಇದು ಬೆಲೆ ಬಂದು ಬಜಾರ್ 5,50,000 ಇದೆ. ನಾನು ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ ನೋಡಿ. ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ. ಸೊ ಯಾರೆಲ್ಲ ಕ್ರೇಜ್ ಇದೆ ಫ್ರೆಂಡ್ಸ್, ವೋಲ್ಕ್ಸ್ವ್ಯಾಗನ್ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಅದು ವೈಟ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಮತ್ತೊಂದು ಗಾಡಿ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್ ಅಲ್ಲಿ. ಸರ್, ಈ ಗಾಡಿ ಯಾವುದು? ಮಾರುತಿ ಸ್ವಿಫ್ಟ್ VDI ಡೀಸೆಲ್ ಕಾರ್. ಎಸ್ ಸರ್. 2012 ಮಾಡಲ್, ಸೆಕೆಂಡ್ ಓನರ್, ಕಿಲೋಮೀಟರ್ 80,000 ಕಿಲೋಮೀಟರ್ ರನ್ ಆಗಿದೆ. 3,50,000 ಈ ಗಾಡಿ ಕೊಡ್ತೀನಿ ನೋಡಿ ಸರ್. ಸರ್, ಎಷ್ಟು ಕೊಡ್ತೀರಾ ಸರ್? 3,50,000 ಡೀಸೆಲ್ ಕಾರ್, 25 ಮೈಲೇಜ್ ಬರೋಂತ ಗಾಡಿ ಇದು. 3,50,000ಗೆ ಡೀಸೆಲ್ ಗಾಡಿ ಸಿಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಮಾರುತಿ ಸುಜುಕಿ ಮೈಲೇಜ್ ಗಾಡಿ ನೋಡ್ತಾ ಇದ್ರೆ ಬಂದು ನೀವು ಮಾತಾಡಿದ್ರೆ ಕಾರ್ 77 ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಮತ್ತೊಂದು ನೀವು ಗಾಡಿ ನೋಡ್ತಾ ಇರೋದು ಮಾರುತಿ ಸುಜುಕಿ. ಸರ್, ಇದಾವ ಸರ್ ಗಾಡಿ? ಮಾರುತಿ ಸುಜುಕಿ ಸೆಲಾರಿಯೋ ಎಕ್ಸ್ ಅಂದ್ಬಿಟ್ಟು ಅಪ್ಡೇಟ್ ವರ್ಷನ್. ಓಕೆ. ಇದು ಮಾಡೆಲ್ ಬಂದು 2018 ಮಾಡಲ್, ಸಿಂಗಲ್ ಓನರ್, 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಎಸ್ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಟೈರ್ ಬಂದ್ರೆ 4x4 ಬ್ರಾಂಡ್ ನ್ಯೂ ಟೈರ್ ಹಾಕಿದಾರೆ ಕಸ್ಟಮರ್. ಓಕೆ. 4,75,000 ಇದು ಕೋಟಿಂಗ್ ಪ್ರೈಸ್. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 4,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಯಾರು 4,50,000 ಹೇಳ್ತಾ ಇದ್ರೆ ಇನ್ನೊಂದು ಬಜೆಟ್ ಪ್ರೈಸ್ ಹೇಳಿ ಸರ್. ಹೋಗಿ ಸರ್, ಆಯ್ತು 440ಗೆ ಮಾಡ್ಕೊಡೋಣ. ಸೊ 440 ಆಗುತ್ತೆ. 440ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಹೋಗೋದಾದ್ರೆ ಲೋನ್ ಹೋದ್ರೆ 1 ಲಕ್ಷ ತಗೊಂಬನ್ನಿ ಸರ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ಬಿಡ. ಜಸ್ಟ್ 1 ಲಕ್ಷ ತಂದ್ರೆ ಸಾಕು. ಬರೀ 1 ಲಕ್ಷ. 1 ಲಕ್ಷ ತಂದ್ರೆ ಉಳಿದು ನಿಮ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಹರೀಶ್ ಸರ್. ಯಾರೆಲ್ಲ ನೋಡ್ತಾ ಇದ್ರಲ್ಲ ಲೋ ಬಜೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಇರೋ ಗಾಡಿ ಸೆಲೆರಿಯೋ, ಮತ್ತೆ ವೆರಿ ಗುಡ್ ಮೈಲೇಜ್ ಗಾಡಿ ಅಲ್ವಾ ಸರ್? 20 to 24 ಮೈಲೇಜ್ ಬರಂತ ಕಾರ್ ಇದು. 20 to 24 ಮೈಲೇಜ್ ಬರುತ್ತೆ. ಸ್ನೇಹಿತರೆ, ತಪ್ಪದೆ ನೀವು ಬನ್ನಿ, ಗಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಎಲ್ಲ ಎಲ್ಸತಿ ಅಂತ. ನಮ್ಮ ಕಾರ್ 77 ಅಲ್ಲಿ ನೀವು ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು, ಮತ್ತೆ ವಿತ್ ಲೋನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸರ್, ಮಾರುತಿ ಸ್ವಿಫ್ಟ್ ನೀಕ್ಸೆಪ್ ಅದರಲ್ಲೂ 4 ಸಿಲಿಂಡರ್ ಇಂಜಿನ್ ತುಂಬಾ ಡಿಮ್ಯಾಂಡ್ ಆಗಿದೆ ಗಾಡಿ ಇದು. ಸರ್. ವೇರಿಯಂಟ್ ಬಂದು ZXi ಪ್ಲಸ್ ಫುಲ್ಲಿ ಟಾಪ್ ಎಂಡ್. ಓಕೆ ಸರ್. ಮಾಡೆಲ್ 2019 ಮಾಡಲ್, ಸಿಂಗಲ್ ಓನರ್, ಬರೀ 58,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ZXi ಪ್ಲಸ್ ಪೆಟ್ರೋಲ್ ಕಾರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ತೀನಿ. ಇದು ಬೆಲೆ ಬಂದು 6,25,000 ಹೇಳ್ತಾ ಇದ್ದೀನಿ. 6 ಲಕ್ಷವರೆಗೂ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 6,25,000 ಅದರೊಳಗೆ ನೆಗೋಷಿಯಬಲ್ 25,000 ನೆಗೋಷಿಯಬಲ್ ಮಾಡಿ 6 ಲ್ಯಾಕ್ ಫೈನಲ್ ಮಾಡ್ಕೊಡೋಣ. ಸೊ 6 ಲ್ಯಾಕ್ ಅದು ಫೈನಲ್ ಅಂತ ಹೇಳ್ತಿದ್ದಾರೆ. ನೀವು ಇಂಟೀರಿಯರ್ ನೋಡ್ಬೋದಾರ, ವೆಲ್ ಮೇಂಟೈನ್ ಇಂಟೀರಿಯರ್, ಅದು ಕಂಪ್ಲೀಟ್ ಶೀಟ್ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ವೆಲ್ ಮೇಂಟೈನ್ ಗಾಡಿ. ಯಾರೆಲ್ಲ ನೋಡ್ತಾ ಇರ್ತಾರ ಡೈರೆಕ್ಟ್ ಬಂದು ಮಾತಾಡಿ, ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹರಿ ಸರ್, I10 ಬಗ್ಗೆ ಹೇಳ್ತೀರಾ? ಸರ್, I10 ಬಗ್ಗೆ ಹೇಳಕ್ ಮುಂಚೆ ಫಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಏನ್ ಸರ್ ಅದು? ಯಾರಾದ್ರೂ ನಿಮ್ಮ ಹತ್ರ ನನ್ನ ಹತ್ರ ಕಾಸಿಲ್ಲ, ಡೌನ್ ಪೇಮೆಂಟ್ ಮಾಡಕ್ಕಿಲ್ಲ, ಲೋನ್ ಅಲ್ಲಿ ಬೇಕು ಅಂತ ಕೇಳಿದ್ರೆ ಒಂದು ಒಳ್ಳೆ ಗಾಡಿ ಇದೆ, 15 ಮಾಡಲು. ಬರೀ 50,000 ಡೌನ್ ಪೇಮೆಂಟ್ ಕೊಡಿ ಸರ್. ಜಸ್ಟ್ 50,000? ಬರೀ 50,000. ಯಾರು ಕರ್ಕ ಬರ್ಲಿ? ಯಾರನ್ನಾದ್ರೂ ಕರ್ಕೊಂಬನ್ನಿ, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ. ಗಾಡಿ ಬೆಲೆ ಹೇಳ್ತಾರೆ ನಾನು 3.5 ಲಕ್ಷ, 3 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. ಬರೀ 50,000 ಡೌನ್ ಪೇಮೆಂಟ್ ಮಾಡಿ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಗಾಡಿ ಮೇಲೆ. ರೈತರು ಈ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಕು. ಯಾಕಂದ್ರೆ ಬೆಂಗಳೂರಿಗೆ ಇದು ಬೆಸ್ಟ್ ಗಾಡಿ. ಈ ಟ್ರಾಫಿಕ್ ಈ ಇದಕ್ಕೆಲ್ಲ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಹೇಳ್ತೀನಿ ಕೇಳಿಸ್ಕೊಳ್ಳಿ. 2015 ಮಾಡಲು, ಸೆಕೆಂಡ್ ಓನರ್, ಮ್ಯಾಗ್ನಾ ವೇರಿಯಂಟ್, ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಕೂಡ ಹಾಕಿದ್ರೆ ಕಸ್ಟಮರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ನೀವು ಇಂಟೀರಿಯರ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ಇಂಟೀರಿಯರ್ ನೋಡಿ ಸ್ನೇಹಿತರೆ, ತುಂಬಾನೇ ಕಂಪ್ನಿ ಸಿಟಿ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಫೈನಲ್ ಟು ಫೈನಲ್ ರೈಟ್ ಮಾಡೋದಾದ್ರೆ ಸರ್, ಇದು ಗಾಡಿ 3 ಲ್ಯಾಕ್ ಮಾಡ್ಕೊಡೋಣ ಬಿಡಿ ಸರ್. ಮಾಡಲು ಬರೀ 3 ಲಕ್ಷ. ಬರೀ 3 ಲಕ್ಷ ಸ್ನೇಹಿತರೆ. ಜಸ್ಟ್ 50,000 ನೀವು ತಗೊಂಡ್ಬಂದ್ರೆ ಉಳಿದು ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಿಸ್ ಮಾಡ್ಕೋಬೇಡಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ. ಸರ್, ಈ ಗಾಡಿ ಬಗ್ಗೆ? ಸರ್, ಹೋಂಡಾ ಸಿಟಿ. ಸರ್. 2012 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಹೊಡಿದೆ, ಪೆಟ್ರೋಲ್ ಕಾರು. ಓಕೆ. ಟಾಪ್ ಅಂಡ್ ಬಿ ವೇರಿಯಂಟ್ ಇದು. ಬೆಲೆ ಬಂದು 3,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಹೋಂಡಾ ಸಿಟಿನೇ ಬೇಕು ಅಂತ ಬಂದು ಕೂತ್ಕೊಂಡ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಫೈನಲ್ ಟು ಫೈನಲ್ ರೈಟ್ ಇದಕ್ಕೆ ಸರ್ ಏನಾದ್ರು ಆಫರ್ ಇದೆಯಾ? ಒಂದು 330 ವರೆಗೂ ಮಾಡ್ಕೊಡೋಣ ಸರ್. 330 ವರೆಗೆ ಒಂದು ನೆಗೋಷಿಯಬಲ್ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಬಂದು ಮಾತಾಡಿ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. ಯಾರಿಗಾರು ಹೊಂಡಾ ಮೇಜ್ ಬೇಕಾ, ನ್ಯೂ ಮಾಡೆಲ್, ನ್ಯೂ ಸೇಪ್, ನೀವು ನೋಡ್ತಾ ಇದ್ರಲ್ಲ ವೈಟ್ ಕಲರ್ ಗಾಡಿ ವಿತ್ ಎನಿ ಕೂಡ ಡೆಂಟಲ್ ಸರ್ವಿಸ್ ಕ್ಲಾಸಸ್ ಇಲ್ಲ. ಈ ಗಾಡಿ ಬಗ್ಗೆ ಒಂದು ಡೀಟೇಲ್ಸ್ ತಗೊಂಡ್ಬಿಡೋಣ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಬಿಡಿ ಸರ್. 2018 ಮಾಡಲು, ವಿ ವೇರಿಯಂಟ್, ಟಾಪ್ ಎಂಡ್, 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋಂತ ಗಾಡಿ. ಓಕೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದ್ರಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದ್ರ ಬೆಲೆ ಬಂದು ತುಂಬಾ ಕಡಿಮೆನೆ ಸರ್. ಬೇರೆಲ್ಲ 6.5-7 ಲಕ್ಷ ಅಂತ ಹೇಳ್ತಾರೆ. ನಾನು 6 ಲಕ್ಷ ಹೇಳ್ತಾ ಇದೀನಿ. ಅದರಲ್ಲೂ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು
ಡೀಟೇಲ್ಸ್ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ 2018 ಮಾಡೆಲ್ ಸಿಂಗಲ್ ಓನರ್ 60,000 ಕಿಲೋಮೀಟರ್ ರನ್ ಆಗಿದೆ. Okay. ಬಿ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ವೆಹಿಕಲ್. ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ, ಹೇಳಿ ಸರ್. ಆಲ್ರೆಡಿ ಏನಾದ್ರು ವ್ಯಾಪಾರ ಗೀಪಾರ ಆಗಿದೆಯಾ ಗಾಡಿ? ಸರ್ ಯಾರೋ ಬಂದಿದ್ರು ನೋಡಿದ್ದಾರೆ, ಓಕೆ ಹೋಗಿದ್ದಾರೆ, ಸೋಮವಾರ ಬರ್ತೀನಿ ಅಂತ. ನೋಡೋಣ ಯಾರು ಬರ್ತಾರೆ ಅವ್ರಿಗೆ ಫುಲ್ ಕ್ಯಾಶ್ ಗಾಡಿ ಕೊಡ್ತೀನಿ. ಸ್ನೇಹಿತರೆ ಈ ವಿಡಿಯೋನ ಇವಾಗ ಆಲ್ರೆಡಿ ರೆಕಾರ್ಡ್ ಮಾಡಿ ಆಗ್ತಾ ಇದೀನಿ. ಯಾರ್ಯಾರು ಬೇಕು ಬೇಗ ಅಂತಂದ್ರೆ ನೀವು ಇವತ್ತೇ ಬಂದ್ರೆ ಕೂಡ ಇದು ಬೆಸ್ಟ್ ಪ್ರೈಸ್ ಆಗುತ್ತಲ್ವಾ ಸರ್? ಖಂಡಿತ ಸರ್ ಮಾಡ್ಕೊಡೋಣ. ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಒನ್ ಟೈಮ್ ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಗಾಡಿ? 18 to 20 ಬರುತ್ತೆ ಸರ್. 18 to 20 ಒಂದು ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದು. ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಬೇಗ ಬಂದು ಈ ಆಪರ್ಚುನಿಟಿ ನೀವು ತಗೊಳ್ಬಹುದು ಅಂತಾನೆ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಚಾವ್ಲೆಟ್ ಕ್ರೂಸ್. ಹಾ ಸರ್, ತುಂಬಾ ಜನ ಕೇಳ್ತಾ ಇರ್ತಾರೆ ಕ್ರೂಸ್ ಇದೆ ಅಂತ. ಒಂದು ಕ್ರೂಸ್ ಬಂದಿದೆ. Okay. 11 ಮಾಡಲು ಡೀಸೆಲ್ ಕಾರು, ಅದ್ರಲ್ಲಿ ಒಳ್ಳೆ ಮೈಲೇಜ್ ಬರೋಂತ ಗಾಡಿನೇ ಅಂತ ಹೇಳ್ತೀನಿ. ಎಸ್ ಸರ್. 2011 ಮಾಡಲ್ ಥರ್ಡ್ ಓನರ್ ಆಗಿದೆ. ಬರೀ 90,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. LT ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದ್ರ ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಕ್ರೂಸ್ ಲವರ್ ಕ್ರೂಸ್ ಬೇಕು ಅಂತ ಬಂದ್ರೆ ಮಾಡ್ಕೊಡೋಣ ಸರ್. ಸೊ ರೈಟ್ ಹೇಳ್ತೀರಾ ಸರ್? ಫೈನಲ್ ಟು ಫೈನಲ್ 2,55,000 ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. ಸೊ 2,55,000 ಒಂದು ಚಾರ್ಲೈಟ್ ಕ್ರೂಸ್ ಆಗ್ತದೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಬನ್ನಿ ನೀವು ಆರಾಮಾಗಿ ಗಾಡಿ ನೋಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು. ಯಾರಾದ್ರೂ 8 ಸೀಟರ್ ಗಾಡಿ ಹುಡುಕ್ತಾರೆ, ಅದ್ರಲ್ಲೂ ಮಾರುತಿ ಕಂಪನಿಲಿ ಒಂದು ಗಾಡಿ ಇದೆ, ಮಾರುತಿ ಎರ್ಟಿಗಾ ಅನ್ಬಿಟ್ಟು. 2014 ಮಾಡಲ್ ಸೆಕೆಂಡ್ ಓನರ್, ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಹಾಕಿದ್ದಾರೆ. ಗಾಡಿ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ. ಬೆಲೆ ಬಂದು 6 ಲಕ್ಷ ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸೊ ಏನು ನೆಗೋಷಿಯಬಲ್ ಏನೋ ಬಂತು 570 ವರೆಗೂ ಕೊಟ್ಬಿಡ ನೋಡಿ ಸರ್ ಗಾಡಿ. 570 ವರೆಗೂ ಆಗುತ್ತೆ. 7 ಸೀಟರ್ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಮಾರುತಿ ಈಕೋ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಅದ್ರಲ್ಲೂ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಸರ್, ಸ್ವಲ್ಪ ಖರ್ಚಿದೆ ಗಾಡಿ. ಒಂದು 10,000 to 15,000 ಖರ್ಚಿದೆ. ಗ್ಲಾಸ್ ಹಾಕೊಬೇಕು, ಫ್ಲೋರಿಂಗ್ ಮೆಟ್ ಹಾಕೊಬೇಕು, ವಾಶ್ ಮಾಡ್ಕೊಬೇಕು. ಅದು ಬಿಟ್ಟರೆ ಗಾಡಿಲಿ ಇನ್ನೇನು ಖರ್ಚಿಲ್ಲ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆ ಕೊಡ್ತೀನಿ. ಇದನ್ನ ಬಸ್ಸಲ್ಲೆಲ್ಲ 2.5 ಲಕ್ಷ ಇದೆ ಸರ್. 1,75,000 ಫೈನಲ್ ಕೊಟ್ಬಿಡ್ತೀನಿ. ಇನ್ಶೂರೆನ್ಸ್ ಫ್ರೆಶ್ ಇದೆ. 2010 ಮಾಡಲು ಸೆಕೆಂಡ್ ಓನರ್. FC 2030 ಇದೆ. ಇನ್ನು 8 ತಿಂಗಳು ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,75,000 ಈಕೋ ಗಾಡಿ ಕೊಟ್ಬಿಡೋಣ. ಸೊ 1,75,000 ಈಕೋ ಆಗ್ತಾ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಬಂದು ನೀವು ಮಾತಾಡ್ಬೋದು. ಹರಿ ಸರ್ ಮತ್ತೊಂದು ವರ್ಣ ಬಗ್ಗೆ ಹೇಳಿ ಸರ್. 2014 ಮಾಡಲ್ SX ಆಪ್ಷನಲ್ ಡೀಸೆಲ್ ಕಾರ್ ಸರ್. ಇದು 2014 ಮಾಡಲು ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಪ್ರೈಸ್ ಬಂದು 5 ಲಕ್ಷ. ಬಜಾರ್ ಅಲ್ಲಿ ಇದೆ. ನಾನು ಹೇಳ್ತಾರೆ ಬರೀ 4,50,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್ ಗಾಡಿ. 4,50,000 ಲೋನ್ ಬಗ್ಗೆ ಹೇಳೋದಾದ್ರೆ, ಲೋನ್ಗೆ ಹೋಗೋದ್ರೆ ಸೇಮ್ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೇನೆ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ. ಸರಿ ಮತ್ತೊಂದು ಈಕೋ ಸರ್ 2011 ಮಾಡಲು ಥರ್ಡ್ ಓನರ್. LPG ವಿತ್ ಪೆಟ್ರೋಲ್ ಎರಡೂ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಒಂದು ಸ್ಕ್ರಾಚ್ ಇಲ್ಲ. ಟೈರ್ಗಳು ನೋಡ್ಬೋದು. ಟೈರ್ ತುಂಬಾ ಹೊಸ ಟೈರ್ಗಳು ಹಾಕಿದ್ರೆ ಕಸ್ಟಮರ್. 2,50,000 ಹೇಳ್ತಾ ಇದೀನಿ ಸರ್. ಇದು ಇಂಟ್ರೆಸ್ಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ 2,50,000 ಇದೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಂತಿದೆ. ಯಾರಾದ್ರೂ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಅದು ಕೂಡ ವಿತ್ ನಿಮಗೆ ಲೋನ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಮಾರುತಿ A ಸ್ಟಾರ್ 2012 ಮಾಡಲ್ ಸಿಂಗಲ್ ಓನರ್. ಕಿಲೋಮೀಟರ್ ಬಂದು ಬರೀ 36,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್. ಓಕೆ ZXi ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. AC ಪವರ್ ವಿಂಡೋ, ಪವರ್ ಸ್ಟೀರಿಂಗು, ಅಲೈಸೋ ಎಲ್ಲ ಬರುವಂತ ವೆಹಿಕಲ್. ಓಕೆ ಇದ್ರ ಬೆಲೆ ಬಂದು 2,50,000 ಹೇಳ್ತಾ ಇದೀನಿ. ಯಾಕಂದ್ರೆ ಇಂಟ್ರೆಸ್ಟ್ ಇರೋ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸೊ 2,50,000 2,50,000 ಆಗ್ತಾ ಇದೆ. ಹೊಸ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ವಿತ್ ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್. ಸೊ ವಿತೌಟ್ ಲೋನು ವಿತ್ ಕ್ಯಾಶ್ ಅಂಡ್ ಕ್ಯಾರಿ. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಆನೆ ಬೇಕು ಅಂತ ಬನ್ನಿ ಸರ್. ಒಂದು ಆನೆ ಇದೆ, ಬ್ಲಾಕ್ ಆನೆ, ಬ್ಲಾಕ್ ಬ್ಯೂಟಿ. ಓಕೆ 2014 ಮಾಡಲ್ W6 ಸಿಂಗಲ್ ಓನರ್. ಬರೀ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಪ್ರೈಸ್ ಬಂದ್ರೆ ಬರೀ 6,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸರ್ ಫೈನಲ್ ಟು ಫೈನಲ್ ಒಂದು 6 ಲಕ್ಷ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 6 ಲಕ್ಷ ಆಗ್ತಾರೆ. ಇಂಟೀರಿಯರ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಕಂಪ್ಲೀಟ್ ಲೆದರ್ ಸೀಟು ಮತ್ತೆ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಒಂದು ಲಕ್ಸುರಿ ಗಾಡಿ, ಒಂದು ಆನೆ ಅಂತ ಹೇಳಿದ್ರೆ ಮಹೇಂದ್ರ XUV 500 ಇದೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಅದು ಕೂಡ ಯಾವ ಕಲರ್ ಸರ್? ಇದು ಬ್ಲಾಕ್ ಕಲರ್ ಅಂತಾನೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರ ಬಂದು ಮಾತಾಡಿದ್ರೆ ಇದು ಕೂಡ ಆಗುತ್ತೆ ಸರ್. ಲೋನ್ಗೆ ಹೋಗೋದಾದ್ರೆ 80% ಲೋನ್ ಆಗುತ್ತೆ ಸರ್. ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದೆ. 80% ಮಾಡ್ಕೊಡ್ತೇನೆ. ಸೊ ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಬನ್ನಿ ನೀವು ಹಾಗೇನೆ ಡೈರೆಕ್ಟ್ ಬಂದು ಮಾತಾಡಿದ್ರೆ ಇದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರಿ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಮಾರುತಿ S-Cross ಅನ್ಬಿಟ್ಟಿದ್ದು ಆಲ್ಫಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಕಿಲೋಮೀಟರ್ ಬಂದು ಬರೀ 93,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಬೆಲೆ ಬಂದು 6,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡೋಣ ಸರ್. ಸೊ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರಬಹುದು ಒಳ್ಳೆ ಮೇಂಟೈನ್ ಗಾಡಿ. ಯಾವುದೇ ಡೆಂಟಲ್ ಸರ್ವಿಸ್ ಇಲ್ಲ, ತುಂಬಾನೇ ಚೆನ್ನಾಗಿದೆ.
ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಹರಿ ಸರ್, ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಹೋಂಡಾ ಸಿಟಿ 2015 ಮಾಡಲ್ ವಿ ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್, ಹಾ ಸರ್. ಸೆಕೆಂಡ್ ಓನರ್ ಆಗಿದೆ, 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಓಕೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಇದನ್ನು ಕೂಡ ಹಾ ಸರ್. ಪೆಟ್ರೋಲ್ ಕಾರು. ಓಕೆ. ಇದ್ರ ಬೆಲೆ ಬಂದು 5,25,000 ಹೇಳ್ತಾ ಇದ್ದೀನಿ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಇದನ್ನು ಕೂಡ ಒಂದು ಸ್ಮಾಲ್ ನೆಗೋಷಿಯೇಟ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ 485 ವರೆಗೂ ಕೊಡ್ತೀನಿ ನೋಡಿ ಸರ್ ಗಾಡಿ. ಸೊ 485 ವರೆಗೂ ಲೋನ್ ಗಾಡಿ ಆಗುತ್ತೆ. ಯಾರಾದ್ರೂ SUV ನೀವು ಸಿಡನ್ ಗಾಡಿ ನೋಡ್ತಾ ಇರೋ ಸ್ನೇಹಿತರೆ, ಈ ಗಾಡಿ ಒಂದು ಬೆಸ್ಟ್ ಗಾಡಿ ಅಂತ ಹೋಂಡಾ ಸಿಟಿ ಒಂದು ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ ಬನ್ನಿ, ಆರಾಮಾಗಿ ನೀವು ಗಾಡಿ ನೋಡ್ಕೊಂಡು ತಗೊಂಡು ಹೋಗ್ಬೋದು ಅಂತಾನೆ ಹೇಳ್ಬೋದು. ಮತ್ತೊಂದು ನಮ್ಮ ಕಡೆ ಇದೆ ಸರ್, ಈ ಗಾಡಿ ಯಾವ್ದು ಸರ್? ಸರ್ ಇದು ಬಂದು ಮಾರುತಿ ಸ್ವಿಫ್ಟ್ VXi. ಎಸ್ ಸರ್. ಓಕೆ. ಪೆಟ್ರೋಲ್ ವಿತ್ CNG, ಆಫ್ಟರ್ ಮಾರ್ಕೆಟ್ CNG ಫಿಟ್ ಮಾಡಿಸಿದಾರೆ ಕಸ್ಟಮರ್. ಓಕೆ. ಡೆಲ್ಲಿ ಗಾಡಿ ವಿತ್ ಕರ್ನಾಟಕ ನಂಬರ್ ಮಾಡಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. 3,50,000 ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. 3,50,000 ಡೆಲ್ಲಿ ರಿಜಿಸ್ಟರ್, ಆಫ್ಟರ್ ನೀವು ಕರ್ನಾಟಕ ರಿಜಿಸ್ಟರ್ ಮಾಡ್ಕೊಳ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರೈಸ್ ಏನು ಹೇಳಿದ್ರಿ ಸರ್ ಗಾಡಿ? 3.5 ಅಂತ ಹೇಳ್ತಿದ್ದಾರೆ. 3,50,000 ಫೈನಲ್ ಅಂತ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್. ಯಾರೆಲ್ಲ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡ್ತಾರೆ, ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ Hyundai i20 ನ್ಯೂ ಶೇಪ್ ಗಾಡಿ ಇದು, 2021 ಮಾಡಲ್, ಅದರಲ್ಲೂ ಡೀಸೆಲ್ ಕಾರು. ಕಿಲೋಮೀಟರ್ ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಬೆಲೆ ಬಂದು ತುಂಬಾ ಕಮ್ಮಿ ಕೊಟ್ಬಿಡೋಣ ಸರ್ ಗಾಡಿ. ಕಸ್ಟಮರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಓಕೆ. 6 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. ಇದು ಸೊ 6 ಲಕ್ಷಕ್ಕೆ ಈ ಗಾಡಿ ಮಾಡ್ತಾ ಇದ್ದೀರಾ? 2021 ಮಾಡಲ್, ಸಿಂಗಲ್ ಓನರ್, 70,000 ಹೊಡಿದೆ, ಸ್ಪೋರ್ಟ್ಸ್ ವೇರಿಯಂಟ್, ಸ್ಪೋರ್ಟ್ಸ್ ಬರೀ 6 ಲಕ್ಷ ಡೀಸೆಲ್ ಕಾರ್. ಸೊ ಬರೀ 6 ಲಕ್ಷ ಡೀಸೆಲ್ ಕಾರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಒಂದು i20 ನಿಮ್ಗೆ ಬೇಕು ಅಂತಂದ್ರೆ ಡೀಸೆಲ್ ಗಾಡಿ, ಎಸ್ಪೆಷಲಿ ಡೈರೆಕ್ಟ್ ಆಗಿ ಬಂದು ನಮ್ಮ ಹರೀಶ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಬಜಾರ್ ಅಲ್ಲಿ ಈ ಗಾಡಿ ಕಮ್ಮಿ ಅಂದ್ರೆ 7.5 ಲಕ್ಷ ಇದೆ. 7.5 ಲಕ್ಷ ಓಕೆ. ಬಂದು ಯಾರಾದ್ರೂ ಗಾಡಿ ನೋಡ್ಲಿ, ಅವ್ರಿಗೆ ಇಷ್ಟಪಟ್ರೆ ಅದು ನಾನು ಹೇಳ್ತಾರ ಬೆಲೆಲ್ಲೂ ಕಡಿಮೆ ಮಾಡಿಸ್ಕೊಡ್ತೀನಿ. ಓಕೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಫಸ್ಟ್ ಗಾಡಿ ನೋಡಿ, ಓಕೆ, ಸ್ವಲ್ಪ ಸ್ಮಾಲ್ ನೆಗೋಷಿಯೇಟ್ ಮಾಡ್ಕೊಡೋಣ. ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರ ಮೇಲೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ.